ಹಾಯ್ ಫ್ರೆಂಡ್ಸ್, ಇವತ್ತು ನಾನು ನಿಮಗೆ ಒಂದು ಇನ್ವೆಸ್ಟ್ಮೆಂಟ್ ಅಪ್ಲಿಕೇಶನ್ ಮತ್ತು ಆ್ಯಪ್ ಬಗ್ಗೆ ಹೇಳ್ಕೊಡ್ತೀನಿ. ಇದು ಆ್ಯಪ್ ಹೆಸರು ಮೊಬಿಕ್ವಿಕ್ ಅಂತ. ಇದರಲ್ಲಿ ಒಂದು ಎಕ್ಸ್ಟ್ರಾ ಅಂತ ಆಪ್ಷನ್ ಇದೆ. ಸೊ ಆ ಆಪ್ಷನ್ನಲ್ಲಿ ನೀವು ಅಮೌಂಟನ್ನು ಸ್ವಲ್ಪ ಅಮೌಂಟನ್ನು ಇನ್ವೆಸ್ಟ್ ಮಾಡಿದರೆ ನಿಮಗೆ 14% ಅಪ್ ಟು 14% ಅಷ್ಟು ನಿಮ್ಗೆ ಇಂಟ್ರೆಸ್ಟ್ ಕೊಡ್ತಾರೆ. ಓಕೆ, ಬಟ್ ಅದನ್ನ ನೀವು ಬ್ಯಾಂಕಲ್ಲಿ ಅಥವಾ ಎಲ್ಲಾದರೂ ಇನ್ವೆಸ್ಟ್ ಮಾಡಿದರೆ ನಿಮಗೆ ಮ್ಯಾಕ್ಸ್ ಟು ನಿಮಗೆ 3-5% ಇಂಟ್ರೆಸ್ಟ್ ಅಷ್ಟೇ ಸಿಗುತ್ತೆ. ಸೊ ಅದಕ್ಕೋಸ್ಕರ ನೀವೇನಾದ್ರು 1 ಲಕ್ಷ ಅಥವಾ ಬ್ಯಾಂಕಲ್ಲಿ ಸೇವ್ ಮಾಡಿದರೆ ಅದರಲ್ಲಿ ಒಂದು 25% ಅಂದರೆ 25,000 ಇಲ್ಲ 50,000 ನಿಮ್ಗೆ ಎಷ್ಟಾಗುತ್ತೋ ಅಷ್ಟು ಅಮೌಂಟನ್ನು ಇದರಲ್ಲಿ ಇನ್ವೆಸ್ಟ್ ಮಾಡಿ ನೋಡಿ. ಆಮೇಲೆ ನೀವು ಇದರ ಇಂಟ್ರೆಸ್ಟು ಎಷ್ಟು ಬರುತ್ತೆ ಆಮೇಲೆ ಎಲ್ಲ ಗೊತ್ತಾದಮೇಲೆ ನೀವು ಅದನ್ನು ಇನ್ಕ್ರೀಸ್ ಮಾಡ್ಬೋದು. ಓಕೆ, ಸೊ ಅದಕ್ಕೋಸ್ಕರ ಫಸ್ಟ್ ನಾನು ಅದು ಆ್ಯಪ್ ಬಗ್ಗೆ ಡೀಟೇಲಾಗಿ ಹೇಳ್ಕೊಡ್ತೀನಿ, ಆಮೇಲೆ ನೀವು ನೋಡಿ. ಓಕೆ, ಈಗ ನಾನು ಆ ಆ್ಯಪ್ ಓಪನ್ ಮಾಡ್ತೀನಿ. ಇದು ಮೊಬಿಕ್ವಿಕ್ ಆ್ಯಪ್ ಇದೆಯಲ್ಲ, ಇದನ್ನು ಓಪನ್ ಮಾಡಿ. ಇಲ್ಲಿ ನೋಡಿ, ಎಕ್ಸ್ಟ್ರಾ ಅಂತ ಆಪ್ಷನ್ ತೋರಿಸ್ತಾ ಇದೆ. ಓಕೆ, ಲೆಂಡ್ ಆ್ಯಂಡ್ ಅರ್ನ್. ಓಕೆ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಆಲ್ರೆಡಿ ನಾನು ಇನ್ವೆಸ್ಟ್ ಮಾಡಿದ್ದೀನಿ, ಅದನ್ನು ತೋರಿಸ್ತಾ ಇದ್ದೀನಿ. ಮತ್ತು ಏನೇನು ಆಪ್ಷನ್ ಇದೆಲ್ಲ ಡೀಟೇಲಾಗಿ ಹೇಳ್ತೀನಿ ನೋಡಿ. ಫಸ್ಟು ಇಲ್ಲೇ ನೋಡಿ, ನಿಮಗೆ ಅಪ್ ಟು 14% ಪರ್ ಇಯರ್ ಇಂಟ್ರೆಸ್ಟು, ಅಪ್ ಟು 14% ಅಂತ ಹೇಳಿದ್ದಾರೆ. ಓಕೆ, ಮ್ಯೂಚುವಲ್ ಫಂಡಲ್ಲಿ 12%, ಎಫ್ ಡಿಯಲ್ಲಿ 8%. ಓಕೆ, ಈ ಥರ ಇಂಟ್ರೆಸ್ಟು ನಿಮಗೆ ಸಿಗುತ್ತೆ. ಓಕೆ, ಈಗ ನಾನು ಇನ್ವೆಸ್ಟ್ ಮಾಡಿದ್ದು ನೋಡಿದರೆ ಇಲ್ಲಿ ನೋಡಿ, ನಾನು ಇನ್ವೆಸ್ಟ್ ಮಾಡಿದ್ದು 1,25,000. ನನಗೆ ಆಲ್ರೆಡಿ ರೀಪೇಮೆಂಟ್ ಆಗಿದೆ. 91,702 ರೂಪಾಯಿ ರೀಪೇಮೆಂಟ್ ಆಗಿದೆ. ಓಕೆ, ಈಗ ನನಗೆ ಎಷ್ಟೆಷ್ಟು ಇಂಟ್ರೆಸ್ಟ್ ಬಂದಿದೆ ಮತ್ತು ಎಷ್ಟೆಷ್ಟು ಬ್ಯಾಲೆನ್ಸ್ ಉಳಿದಿದೆ ಅಂತ ಎಲ್ಲಿ ನೋಡ್ಬೇಕಂದ್ರೆ ಇಲ್ಲಿ ವ್ಯೂ ಆಲ್ ಲೋನ್ಸ್. ಓಕೆ, ಈಗ ನೋಡಿ, ನಾನು 3 ಟೈಮ್ಸ್ ಇನ್ವೆಸ್ಟ್ ಮಾಡಿದ್ದೆ. ಓಕೆ, ಫಸ್ಟ್ ಟೈಮ್ ನಾನು ಇನ್ವೆಸ್ಟ್ ಮಾಡಿದ್ದು ಇದ್ರ ಮೇಲೆ ಕ್ಲಿಕ್ ಮಾಡಿ. ಓಕೆ, ನೋಡಿ, ನಾನು ಫಸ್ಟ್ ಟೈಮ್ ಇನ್ವೆಸ್ಟ್ ಮಾಡಿದ್ದೆ ಯಾವಾಗಂದರೆ ಫೆಬ್ರವರಿ 27, 2025. ಓಕೆ, ಇನ್ವೆಸ್ಟ್ ಮಾಡಿದ್ದಷ್ಟು 50,000 ಇನ್ವೆಸ್ಟ್ ಮಾಡಿದ್ದೆ. ಅದರಲ್ಲಿ ನಂದು ಆಲ್ರೆಡಿ ಅಮೌಂಟು ರೀಪೇ ಆಗಿದ್ದು 32,103 ರೂಪಾಯಿ ರೀಪೇ ಆಗಿದೆ. ಓಕೆ, ಮತ್ತು ನನಗೆ ಇಂಟ್ರೆಸ್ಟ್ ರಿಯಲೈಸ್ಡ್ ನನಗೆ ಎಷ್ಟು ಇಂಟ್ರೆಸ್ಟ್ ಬರ್ಬೋದು ಅಂದರೆ ಎಷ್ಟು 12 ತಿಂಗಳಿಗೆ. ಓಕೆ, 12 ತಿಂಗಳ ಡ್ಯೂರೇಷನ್ಗೆ ನನಗೆ 6,906 ರೂಪಾಯಿ ಇಂಟ್ರೆಸ್ಟ್ ಬರ್ಬೋದು. ಸೊ ಈ ಥರ ನಾನು ಮತ್ತೊಂದು ಅಮೌಂಟನ್ನು ಇನ್ವೆಸ್ಟ್ ಮಾಡಿದ್ದೆ. ಸೊ ಅದನ್ನು ಇನ್ವೆಸ್ಟ್ ಮಾಡಿದ್ದು ಇಲ್ಲಿ ನೋಡಿ, ಮತ್ತು 50,000 ಇನ್ವೆಸ್ಟ್ ಮಾಡಿದ್ದೆ. ಅದನ್ನು ನಾನು 29th May 2025 ಇನ್ವೆಸ್ಟ್ ಮಾಡಿದ್ದೆ. ಓಕೆ, ಅದರಲ್ಲಿ ಇಂಟ್ರೆಸ್ಟು 1,627 ರೂಪಾಯಿ. ನಂದು ಡ್ಯೂರೇಷನ್ನು 3 ಮಂತ್ಸ್ ಇತ್ತು. ಓಕೆ, ಸೊ ಈ ಥರ ನಾನು ಒಂದು 3 ಟೈಮ್ಸ್ ಇನ್ವೆಸ್ಟ್ ಮಾಡಿದ್ದೀನಿ. ಸೊ ನನಗೆ ಓವರಾಲ್ ಇಂಟ್ರೆಸ್ಟು ಎಲ್ಲ ಡೀಟೇಲಾಗಿ ತೋರಿಸ್ತಾ ಇದೆ. ಓಕೆ, ಈ ಥರ ನೀವು ನಿಮ್ಮಲ್ಲಿರೋ ಸ್ವಲ್ಪ ಅಮೌಂಟನ್ನು ಇನ್ವೆಸ್ಟ್ ಮಾಡಿ ನೋಡಿ. ನಿಮಗೆ ಬೆಟರ್ ಅನಿಸಿದರೆ ನೀವು ಕಂಟಿನ್ಯೂ ಮಾಡ್ಬೋದು. ಸೊ ಇದು ವಿಷಯ ನಿಮಗೆ ತುಂಬ ಹೆಲ್ಪ್ಫುಲ್ ಆಗಿದ್ದರೆ ಪ್ಲೀಸ್ ಲೈಕ್ ಆ್ಯಂಡ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಚಾನಲ್. ಥ್ಯಾಂಕ್ ಯು.